ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಆಗಲವಾಡಿ ಹೋಬಳಿ ಕುರೆಹಳ್ಳಿ ಗ್ರಾಮದ ಸುಕ್ಷೇತ್ರ ಆಗಲವಾಡಿ ಸುಪ್ರಸಿದ್ಧ ಪವಾಡ ಪುರುಷ ಶ್ರೀ ಗುರುಪಾದೇಶ್ವರ ಸ್ವಾಮಿ ಗದ್ದುಗೆಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ ಹೊಸಕೆರೆ ಬೆಸ್ಕಾಂ ಸೆಕ್ಷನ್ ಆಫೀಸರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದ ಎಸ್ಒ ಕಾಂತರಾಜು ಹಾಗೂ ಆಲಿ ಹೊಸಕೆರೆ ಸೆಕ್ಷನ್ ಆಫೀಸರ್ ಆಗಿ ನೂತನವಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಎಸ್ಒ ಧನಂಜಯ್ ರವರು ಮತ್ತು ಆಗಲವಾಡಿ ಭಾಗದ ಲೈನ್ಮನ್ ನೀಲಕಂಠ್ ರವರು ಬೆಸ್ಕಾಂ ಸಿಬ್ಬಂದಿಗಳು ಸೇರಿ ಸ್ವಾಮಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅರ್ಚಕರುಗಳಾದ ಸುಮಂತ್ ಶಾಸ್ತ್ರಿಗಳು ಮತ್ತು ಷಡಕ್ಷರಿ ಶಾಸ್ತ್ರಿಗಳು ಹಾಗೂ ದೇವಸ್ಥಾನದ ಸಮಿತಿ ಕಾರ್ಯದರ್ಶಿಗಳು ಸದಸ್ಯರುಗಳು ಬೆಸ್ಕಾಂ ಅಧಿಕಾರಿಗಳಿಗೆ ಅಭಿನಂದಿಸಿ ಗೌರವಿಸಿದರು. ವರದಿ ನಿಂಗರಾಜು ಜೆಆರ್ ಆಗಲವಾಡಿ, ನ್ಯಾಷನಲ್ ನ್ಯೂಸ್ ಬಿಕೆಪಿ. ಇಲ್ಲಿ ಪಾರಂಪರಿಕವಾಗಿ ಹಿಂದಿಂದಲೂ ಸಹ ಕಾರ್ಯಕ್ರಮ ನಡೆದುಕೊಂಡಿದೆ. ಅದರ ಜೀರ್ಣೋದ್ಧಾರ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ನಾನು ಇಲ್ಲೇ ಕೆಲಸ ಡ್ಯೂಟಿಲಿದ್ದಂಗೆ ಬಂದು ನಮ್ಮ ವೇಣಪ್ಪವರು ಕಲೆಕ್ಷನ್ ಅವರು ಎಲ್ಲ ಕೇಳಿಕೊಂಡ್ರು. ಆಯಿತು ಮಾಡಿ ಅಂತ ಹೇಳಿ ಸ್ವಾಮೀಜಿಗಳನ್ನ ಕರೆಸೋದನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ಅಂತೇಳಿ ಅದನ್ನು ಕಾರ್ಯ ಸ್ಟಾರ್ಟ್ ಮಾಡೋದು. ಆ ಕಾರ್ಯ ಸ್ಟಾರ್ಟ್ ಮಾಡೋದ್ರಿಂದ ಅವಿರತವಾಗಿ ಇಲ್ಲೆಲ್ಲ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಕಾರ್ಯವನ್ನು ಮುಗಿಸಿದ್ದೀವಿ. 40 ವರ್ಷದ ಕಾರ್ಯಕ್ರಮ ನಡೀತಾ ಇದೆ. ನಾನು ಸಹ ಇಲ್ಲಿಗೆ 5 ವರ್ಷ ಕೆಲಸ ನಿಮಿತ್ತ ಇದ್ರೂ ಸಹ ಬರೋಕ್ಕಾಗಿರಲಿಲ್ಲ. ಆದರೂ ಇಲ್ಲಿಂದ ಹೋದ್ಮೇಲೆ ನನ್ನ ದೇವರೇ ಕರೆಸ್ಕೊಂಡ್ರು ಇಲ್ಲಿ ಈ ಕಾರ್ಯ ಮಾಡಿಸೋಣಕ್ಕೆ ಅಂತ ಅನ್ಸುತ್ತೆ. ಬಂದಿದ್ದೇವೆ. ನಮಗೆ ಏನೋ ಒಂಥರ ಈ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದ ಒಂದು ಅದ್ಭುತವಾದ ಅನುಭವ ಆಗಿದೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೆ ರೈತರಿಗೆ ಒಳ್ಳೆ ಮಳೆ ಬೆಳೆ ಆಗಲಿ. ನಮ್ಮ ವಿದ್ಯುತ್ ಇಲಾಖೆಯೂ ಸಹ ರೈತರಿಗೆ ನೆರವಾದ ನಾವು ಕಾರ್ಯ ಮಾಡಿದ್ದೀವಿ. ಇಲ್ಲಿ 5 ವರ್ಷ ಕೆಲಸ ಮಾಡಿದ್ದು ನನಗೆ ತೃಪ್ತಿ ತಂದಿದೆ. ಬೇರೆ ತಾಲೂಕಿನ ಎಲ್ಲ ಕಡೆಯೂ ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ. ಇಲ್ಲಿ 5 ವರ್ಷ ಮಾಡಿದ್ದು ತುಂಬ ನನಗೆ ಅನುಭವ ಆಯಿತು. ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಅದೊಂದು ಖುಷಿ ಆಗಿದೆ. ಮತ್ತು ನನ್ನ ಸ್ನೇಹಿತರು ಸಹ ಇಲ್ಲಿಗೆ ಕೆಲಸಕ್ಕೆ ಬಂದಿದ್ದಾರೆ. ಅವರು ಸಹ ಅನುಭವಿಗಳು. ನಮಗಿಂತ ಹೆಚ್ಚು ಕೆಲಸನ ಮಾಡೋಕ್ಕೆ ಅವ್ರಿಗೆ ಅನುಭವ ಇದೆ, ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಅವ್ರು ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಸುಮಾರು ಜನ ನನಗೆ ತಿಳಿಸ್ಪಡಿಸಿದರು. ಹಾಗಾಗಿ ನಾವು ಕೂಡ ಇಲ್ಲಿ ಬಂದು ಭಾಗವಹಿಸ್ತೀವಿ. ಮತ್ತು ನಾನು ಈ ಹಿಂದೆ 10 ವರ್ಷಗಳ ಒಂದು ಸೇವೆ ಸಲ್ಲಿಸಿದ್ರು ಕೂಡ ಇಲ್ಲಿ ಬಂದು ಈಗ ಇತ್ತೀಚಿನ ದಿನಗಳಲ್ಲಿ ಇಲಾಖೆಗೆ ಸೇವೆ ಸಲ್ಲಿಸಬೇಕು ಅಂತ ಒಂದು ನಿಯಮಾವಳಿ ಪ್ರಕಾರ ಗೌರ್ಮೆಂಟ್ ಆದೇಶದ ಪ್ರಕಾರ ಬಂದಿದ್ದೀವಿ. ಹಾಗಾಗಿ ನಮ್ಮೊಂದಿಗೆ ನೀವೆಲ್ಲರೂ ಸಹಕರಿಸಿ ನಿಮಗೆ ಏನು ಬೇಕೋ ನಮ್ಮ ಇಲಾಖೆ ವತಿಯಿಂದ ಅತಿ ಹೆಚ್ಚಿನದಾಗಿ ಏನಿದ್ದೋ ಅದರಲ್ಲಿ ಅತಿ ಉತ್ತಮವಾಗಿ ನಿಮಗೆಲ್ಲರೂ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿ ಹಾಗಾಗಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಎಲ್ಲರೂ ರೈತರಿಗೆ ಮಳೆ ಬೆಳೆ ಸುಖ ಸಂತೋಷ ನೆಮ್ಮದಿಯಾಗಿರಲಿ ಅಂತ ದೇವರು ಕೊಡಲಿ ಅಂತ 2 ಮಾತು HB ಕಲ್ಲೇಶ್ ಆಗಲವಾಡಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು. ನಾವು ಹೀಗೆ ವೇಣಪ್ಪ ಅವರು ಗ್ರಾಮಸ್ಥರು ಕೂತ್ಕೊಂಡು ಪಾಂಡಪ್ಪ ಮೇಷ್ಟ್ರು ಯತೀಶಣ್ಣ ಉಮಾರಯ್ಯ ಎಲ್ಲ ಕೂತ್ಕೊಂಡು ಇದೊಂದು ಜೀರ್ಣೋದ್ಧಾರ ಮಾಡಬೇಕು ಅಂತ ಮಾತಾಡ್ಕೊಂಡಾಗ ಅದು ಏನು ಶಕ್ತಿ ಕೊಟ್ಟು ನಂಗೆ ಗೊತ್ತಿಲ್ಲ, ಆಟೋಮೆಟಿಕ್ಕಾಗಿ ಎತ್ಕೊಂಡಿದ್ದಾನೆ. ಅದೇ ರೀತಿಯಾಗಿ ನಮ್ಮ ಎಸ್ ಒ ಸಾಹೇಬ್ರನ್ನ ಮಾಡ್ತೀವಿ ಅಂದಾಗ ಧಾರಾಳ ಮನಸ್ಸು ಕೊಟ್ಟು ನಮಗೆ 100 ಸಿಮೆಂಟ್ ಕೊಡಿಸಿದ್ರು. ಅವರು ಇಲ್ಲಿ ಸೇವೆ ಭಾಳ ಚೆನ್ನಾಗಿ ಮಾಡಿ ಜನಕ್ಕೆ ತೊಂದರೆ ಆಗದಂಗೆ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ನಮಗೆ ಭಾಳ ಅನುಕೂಲ ಮಾಡಿಕೊಟ್ಟಾರೆ ಕೈಗೆ. ಅದೇ ರೀತಿ ಹೊಸಬರು ಬಂದಿದ್ದಾರೆ ಸರ್, ನಿಮ್ಮ ಹೆಸರು ಧನಂಜಯ್ ಸರ್ ಅಂತೇಳಿ. ಅಲ್ಲಿ ಇವರಿಬ್ಬರು ಸ್ನೇಹಿತರು, ಇವರಿಬ್ಬರಿಗೂ ಜೋಡೆತ್ತು ಅಂತೇಳಿ ನಾಮಕರಣ ಮಾಡಿದ್ದಾರೆ. ಅದೇ ಥರ ಇವರು ನೆಟ್ಕೊಂತಾರೆ ಅಂತ ನಮ್ಮ ಅನುಭವಕ್ಕೆ ರೈತರಿಗೆ ಅನುಕೂಲ ಮಾಡೋಕ್ಕೆ ಹೊರಟಿದ್ದಾರೆ, ಮಾಡಲಿ. ಅದೇ ರೀತಿ ನಮಗೆ ಇಲ್ಲಿ ಲೈನ್ಮ್ಯಾನ್ ಅಂತೇಳಿ ನೀಲಕಂಠಪ್ಪನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಮೆಸೇಜ್ ಆಗ್ತಾರೆ, ಭಾಳ ಅನುಕೂಲ ಆಗ್ತಾ ಇದೆ. ಅವರ ಸಹಾಯಕರು ಗರ್ಭಸಾಯಿ ಇದ್ದಾರೆ, ಅವರು ಭಾಳ ಒಳ್ಳೆಯ ಹುಡುಗ, ಹೇಳಿದ ತಕ್ಕ ಬಂದು ಕೆಲಸ ಮಾಡ್ತಿದ್ದಾರೆ ಹೇಳ್ತಾ